ಹಾಯ್ ಹಲೋ ನಮಸ್ತೆ ಕರ್ನಾಟಕ. ಸೊ ಇವತ್ತು ನಾನು ಹೇಳ್ತಾ ಇರೋಂಥ ವಿಷಯ ಏನಂದ್ರೆ ಆರ್ ಕನ್ನಡ ಅವರ ಕಡೆಯಿಂದ ಇಂಡಿಯನ್ ಜ್ಯುವೆಲ್ಲರಿ ಅಂಡ್ ಲೈಫ್ ಸ್ಟೈಲ್ ಎಕ್ಸಿಬಿಷನ್ ನಡೀತಾ ಇದೆ. ಎಲ್ಲಿ ಅಂದ್ರೆ ಬ್ಯಾಂಗ್ಳೂರ್ ಪ್ಯಾಲೇಸ್ ಅಲ್ಲಿ. ಸೊ 27th, 28th, 29th ಸೆಪ್ಟೆಂಬರ್ 2024 ಇಂದ ಇವರ ಎಕ್ಸಿಬಿಷನ್ ಸ್ಟಾರ್ಟ್ ಆಗಿದೆ. ಸೊ ನನಗೆ 27, 28 ಹೋಗ್ಲಿಕ್ಕಾಗಿಲ್ಲ. ನಾನು ನಾಳೆ 29th ನಾನು ಕೂಡ ಆ ಎಕ್ಸಿಬಿಷನ್ ಅಲ್ಲಿ ಭಾಗವಹಿಸ್ತಾ ಇದ್ದೀನಿ. ಸೊ ನಿಮ್ಗೆಲ್ಲ ಖಂಡಿತ ಇಷ್ಟ ಆಗತ್ತೆ. ಅಲ್ಲಿ ಏನೆಲ್ಲ ಇರುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. ಸೇಲ್ ಮತ್ತು ಫ್ಯಾಷನ್ ಸ್ಟೋರೀಸ್ ಇರುತ್ತೆ, ಅಂದ್ರೆ ಸ್ಟೋರ್ಸ್ಗಳನ್ನ ಹಾಕೊಂಡಿದ್ದಾರೆ. ಸೇಲ್ಸ್ ಇರುತ್ತೆ, ಫರ್ನಿಚರ್ಸ್ ಇರುತ್ತೆ, ನಿಮಗೆ ಡೈಮಂಡ್ ಸೇಲ್, ಫುಟ್ವೇರ್, ಫರ್ನಿಚರ್ ಪ್ರತಿಯೊಂದು ಕೂಡ ನಮಗೆ ಅಲ್ಲಿ ಸಿಗುವಂಥದ್ದು. ಹಾಗಾಗಿ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ, ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಮತ್ತೆ ಎಲ್ಲ ನನ್ನ ಯೂಟ್ಯೂಬ್ ಕುಟುಂಬದವರು ಕೂಡ ಬರ್ತಾ ಇದ್ದಾರೆ. ಹಾಗಾಗಿ ನಿನ್ನೆನೆ ಹೋಗ್ಬೇಕಿತ್ತು, ಕಾರಣಾಂತರ ಹೋಗೋಕ್ಕಾಗಲಿಲ್ಲ. ಇವತ್ತು ನನಗೆ ಹೋಗೋಕ್ಕಾಗಿಲ್ಲ. ಹಾಗಾಗಿ ನಾನು 29th ಸೆಪ್ಟೆಂಬರ್ ಬ್ಯಾಂಗ್ಳೂರ್ ಪ್ಯಾಲೇಸ್ ಹತ್ರ ಎಕ್ಸಿಬಿಷನ್ಗೆ ನಾನು ಕೂಡ ಹೋಗ್ತಾ ಇದ್ದೀನಿ. ನೀವು ಎಲ್ಲರೂ ಬಂದು ಪಾಲ್ಗೊಳ್ಬೇಕು ಅಂತ ಹೇಳಿ ನಾನು ಎಲ್ಲರ ಹತ್ರನೂ ವಿನಂತಿ ಮಾಡ್ಕೊಳ್ತೀನಿ. ತುಂಬ ಚೆನ್ನಾಗಿರುತ್ತೆ ಎಕ್ಸಿಬಿಷನ್ನು. ಎಲ್ಲ ವಸ್ತುಗಳನ್ನು ನೀವು ಒಂದೇ ಜಾಗದಲ್ಲಿ ನೋಡಲಿಕ್ಕೆ ನಿಮಗೆ ಸಿಗುವಂಥದ್ದು. ಯಾಕಂದರೆ ನಾವು ಒಂದೊಂದು ವಸ್ತುಗಳಿಗೆ ಒಂದೊಂದು ಮಾರ್ಕೆಟ್ ಹೋಗಿ ತೊಗೊಂಡು ಬರ್ತೀವಿ, ಎಷ್ಟೊಂದು ಕಷ್ಟ ಆಗುತ್ತೆ. ಬಟ್ ಇಲ್ಲಿ ನಿಮಗೆ ಆಲ್ ಇನ್ ಒನ್ ಅನ್ನೋ ಥರ ಎಲ್ಲ ವಸ್ತುಗಳು ನಿಮ್ಗೆ ಏನು ಬೇಕು ಅದೆಲ್ಲ ಸಿಗುತ್ತೆ. ಜೊತೆಗೆ ಎಂಟರ್ಟೈನ್ಮೆಂಟ್ ಇರುತ್ತೆ. ಅಲ್ಲಿ ಏನೆಲ್ಲ ಸಿಗುತ್ತೆ ಅನ್ನೋದನ್ನ ನೀವು ಅಲ್ಲಿ ಬಂದು ನೋಡಿದ್ರೆ ನಿಮಗೂ ಕೂಡ ಖುಷಿ ಆಗುತ್ತೆ. ನಾನಂತೂ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಅಲ್ಲಿ ನನ್ನ ಯೂಟ್ಯೂಬ್ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡ್ಬೋದು, ಮತ್ತು ನಾನು ಕೂಡ ಎಕ್ಸಿಬಿಷನ್ ಅಲ್ಲಿ ಪಾಲ್ಗೊಳ್ಬೋದು, ಮತ್ತು ನಾನು ಪರ್ಚೇಸಿಂಗ್ ಕೂಡ ಮಾಡ್ಬೋದು. ಐ ಆಮ್ ವೆರಿ ಎಕ್ಸೈಟೆಡ್. ನೀವು ಬನ್ನಿ, ನಿಮ್ಮ ಕುಟುಂಬದವ್ರನ್ನು ಕರ್ಕೊಂಡು ಬನ್ನಿ ಅಂತ ನಾನು ಈ ಮೂಲಕ ಹೇಳ್ತೀನಿ. ಸೆಪ್ಟೆಂಬರ್ 29th ನಾನು ಕೂಡ ಬರ್ತಾ ಇದ್ದೀನಿ. ನನ್ನನ್ನು ಯಾರಾದರೂ ಮೀಟ್ ಮಾಡಬೇಕಂದ್ರೆ ಖಂಡಿತ ನೀವು ಅಲ್ಲಿ ಬರ್ಬೋದು, ನಾನು ಅಲ್ಲೇ ಸಿಗ್ತೀನಿ. ಧನ್ಯವಾದಗಳು. ತಮಗೆ ಮರಿದೆ ಡೇಟ್ನ ಸೇವ್ ಮಾಡ್ಕೊಳ್ಳಿ. 27, 28, 29th ಇತ್ತು, ಬಟ್ ಇನ್ನೂ ಒಂದು ದಿನ ಸಮಯ ಇದೆ ನಿಮಗೆ. ನೀವು ಬಂದು ಪಾಲ್ಗೊಳ್ಬೋದು. ನಾನು 29 ಸೆಪ್ಟೆಂಬರ್ ಬರ್ತಾ ಇದ್ದೀನಿ.